ಬೆಸ್ಟ್ ಎಕ್ಸಾಂಪಲ್ ಈ ಖತರ್ನಾಕ್ ನಾರಿ. ಮನೆಯಲ್ಲಿದ್ದ ವೃದ್ಧಿಯನ್ನ ನೋಡ್ಕೊಳ್ಳಿ, ಆರೈಕೆ ಮಾಡಲಿ ಅಂತ ಕೆಲಸಕ್ಕೆ ಈಕೆಯನ್ನ ನೇಮಕ ಮಾಡ್ಕೊಂಡಿದ್ರು. 3 ತಿಂಗಳಿಗೆ ಮನೆಯವರ ನಂಬಿಕೆ ಗಳಿಸ್ಕೊಂಡಿದ್ಲು ಈಕೆ. ಅದನ್ನೇ ವೆಪನ್ ಆಗಿ ಮಾಡಿಕೊಂಡು ಅನ್ನ ತಿಂದ ಮನೆಯನ್ನೇ ಗುಡಿಸಿ ಗುಂಡಾಂತರ ಮಾಡಿದ್ದಾಳೆ. ಈ ಐನಾತಿ ಹೆಣ್ಣು ಅಷ್ಟಕ್ಕೂ ಏನು ಮಾಡಿದ್ದಾಳೆ ಈ ಹೆಣ್ಣು? ಈ ಕಳ್ಳಿಯ ಕತೆ ಆದರೂ ಏನು ಅಂತ ಕೇಳ್ತೀರಾ? ಇಲ್ಲಿದೆ ನೋಡಿ. ಮನೆ ಕಾಸು ಪಣ ಗಟ್ಟಿ ಮನೆ ಮನೆ ಕಾಸು ಪಣ ಗಟ್ಟಿ ಮನೆ ಮನೆ. ಅಲ್ಲೇ ನೋಡಿ ನೋಡಿ, ಈ ಫೋಟೋದಲ್ಲಿ ನೋಡ್ತಿದ್ದೀರಲ್ಲ, ಈಕೆನೆ ನೋಡಿ ಈ ಕಳ್ಳತನದ ಕಥೆಯ ಅಸಲಿ ನಾಯಕಿ. ಅಬ್ಬಬ್ಬಾ, ನೋಡೋಕೆ ಸಾಮಾನ್ಯ ಗೃಹಿಣಿ ಅಂತೆಯೇ ಕಾಣ್ತಾಳೆ, ಆದ್ರೆ ಮಳ್ಳಿಯಂತೆ ಕಾಣುವ ಈ ಲೇಡಿ ಪಕ್ಕ ಐನಾತಿ ಕಳ್ಳಿ. ಅದೇನೋ ಹೇಳ್ತಾರಲ್ಲ, ಉಂಡು ಹೋದ ಕೊಂಡು ಹೋದ ಅನ್ನೋ ಹಾಗೆ 3 ತಿಂಗಳು ಅವರ ಮನೆಯಲ್ಲಿ ತಿಂದು ಉಂಡು ಸಂಬಳನೂ ತಗೋತಿದ್ಲು. ಅದೇ ಮನೆಗೆ ಕನ್ನಾನು ಹಾಕಿದಳು. ಅದು 1-2 ರೂಪಾಯಿ ಅಲ್ಲ, ಕೋಟಿ ಕೋಟಿ. ಲಕ್ಷ ಲಕ್ಷ ಹಣ ಅಬೇಸ್, ಚಿನ್ನದ ಸಮೇತ ಕಳ್ಳಿ ಲಾಕ್. ಕೋಟಿ ಕೋಟಿ ದೋಚಿದ್ದ ಕೇರ್ ಟೇಕರ್ಗೆ ಖಾಕಿ ಕೆಡ್ಡ. ನೀರಿಗೆ ಬರಲ್ವಾ ಅನ್ನೋ ಗಾದೆ ಇದೆ, ಆದ್ರೆ ಇಲ್ಲಿ ಕಳ್ಳತನ ಮಾಡಿದವರು ಸಿಕ್ಕಿ ಬೀಳಲ್ವಾ ಅನ್ನೋ ಹಾಗೆ ಈಕೆಯು ಕೂಡ ತಗಲಾಕೊಂಡಿದ್ದಾಳೆ. ಈಕೆಯ ಹೆಸರು ಉಮಾ ಅಲಿಯಾಸ್ ಸಲ್ಮಾ, 43 ವರ್ಷ. ಮೂಲತಃ ಚಾಮರಾಜನಗರ ಜಿಲ್ಲೆಯವಳು. ಬೆಂಗಳೂರಿನ ಚಾಮರಾಜಪೇಟೆಯ 3ನೇ ಮುಖ್ಯ ರಸ್ತೆಯಲ್ಲಿ ರಾಧಾ ಅನ್ನೋರ ಮನೆಗೆ ಕನ್ನ ಹಾಕಿದ್ದಾಳೆ. ರಾಧಾ ಅವರ ಸಹೋದರಿ ಸುಜಾತ 8 ತಿಂಗಳುಗಳಿಂದ ಬೆಡ್ ರಿಡನ್ ಆಗಿದ್ದಾರೆ. ಸುಜಾತಾರನ್ನ ನೋಡಿಕೊಳ್ಳಲು ಕಳೆದ 3 ತಿಂಗಳ ಹಿಂದೆ ಏಜೆನ್ಸಿ ಮುಖೇನ ಉಮಾ ಅಲಿಯಾಸ್ ಸಲ್ಮಾ ಈ ಮನೆಗೆ ಬಂದಿದ್ದಳು. ವೃದ್ಧಿಯನ್ನ ಆರೈಕೆ ಮಾಡುತ್ತಾ ಅದೇ ಮನೆಯಲ್ಲಿ ಕಳ್ಳತನ ಮಾಡಿದ್ದಾಳೆ. ಮನೆ ಓನರ್ ಬಂದ್ಬಿಟ್ಟು ಶ್ರೀಮತಿ ರಾಧಾ ಅಂತ ಹೇಳಿ, ಅವರು ಯಾವುದೋ ಒಂದು ಅವ್ರದ್ದು ಖಾಸಗಿ ನಿವೇಶನವನ್ನ ಅವರು ಸೇಲ್ ಮಾಡಿರ್ತಾರೆ. ಸೇಲ್ ಮಾಡಿ ಅದರಲ್ಲಿ ಬಂದಿರತಕ್ಕಂಥ ದುಡ್ಡನ್ನ ತಂದು ಮನೇಲಿ ಇಟ್ಟುಕೊಂಡಿರ್ತಾರೆ. ಅದ್ರ ಜೊತೆಗೆ 67 ಲಕ್ಷ ಏನು ದುಡ್ಡು ಅವರು ತಂದು ಮನೇಲಿ ಇಟ್ಟಿರ್ತಾರೆ. ಅದ್ರ ಜೊತೆಗೆ ಒಂದು ಸುಮಾರು 1 kg 1.5 kg ಚಿನ್ನ ಮತ್ತೆ ಒಂದು 2 kg ಸುಮಾರು 2 kg ಬೆಳ್ಳಿಯನ್ನು ಕೂಡ ತಗೊಂಡೋಗಿರ್ತಾಳೆ ಅಂತ ನಮಗೆ ತನಿಖೆ ವೇಳೆ ಗೊತ್ತಾಗತ್ತೆ. ಜೂನ್ 9ರಂದು ಮನೆ ಯಜಮಾನಿ ರಾಧಾ ಬೀರು ಚೆಕ್ ಮಾಡ್ತಾರೆ. ಆದ್ರೆ ಅವರಿಗೆ ದೊಡ್ಡ ಆಘಾತ ಕಾದಿತ್ತು. ಕಂತೆ ಹಣ, ಕೆಜಿ ಗಟ್ಟಲೆ ಚಿನ್ನ ನಾಪತ್ತೆಯಾಗಿತ್ತು. ಸೈಟ್ ಮಾರಾಟ ಮಾಡಿ ಇಟ್ಟಿದ್ದ 67 ಲಕ್ಷ ನಗದು, ಸುಮಾರು 95 ಲಕ್ಷ ಮೌಲ್ಯದ ಚಿನ್ನ, ಬೆಳ್ಳಿ ಆಭರಣ ಮಂಗಮಾಯವಾಗಿ ಬಿಟ್ಟಿತ್ತು. ಗಾಬರಿಗೊಂಡ ರಾಧಾ ತಕ್ಷಣವೇ ಪೊಲೀಸರಿಗೆ ದೂರು ಕೊಟ್ಟಿದ್ರು. ಸಿಸಿಟಿವಿ ಪರಿಶೀಲಿಸಿದಾಗ ಉಮಾ ಮೇಲೆ ಡೌಟ್ ಬರುತ್ತೆ. ಮೇ 4ರ ಬೆಳಗ್ಗೆ ಉಮಾ ತನ್ನ ಕೈಯಲ್ಲಿ ಒಂದು ಬ್ಯಾಗ್ ಅನ್ನ ತೆಗೆದುಕೊಂಡು ಮನೆಯಿಂದ ಹೊರಗಡೆ ಹೋಗ್ತಾಳೆ. ನಂತರ ಸಂಜೆ 6:30ಕ್ಕೆ ವಾಪಸ್ ಬರುತ್ತಾಳೆ. ಈ ಬಗ್ಗೆ ರಾಧಾ ಹಾಗೂ ಪೊಲೀಸರು ಪ್ರಶ್ನೆ ಮಾಡಿದಾಗ ಆಕೆಯ ಅಸಲಿಯತ್ತು ಬಯಲಾಗುತ್ತೆ. ಆಕೆಯ ಮನೆಯಲ್ಲಿ ಇಟ್ಟಿದ್ದ 56 ಲಕ್ಷ ನಗದು ಹಾಗೂ 14 ಲಕ್ಷ ಮೌಲ್ಯದ ಚಿನ್ನವನ್ನ ಪೊಲೀಸರು ರಿಕವರಿ ಮಾಡಿದ್ದಾರೆ. ಒಟ್ಟಾರೆಯಾಗಿ 70 ಲಕ್ಷವನ್ನ ಜಪ್ತಿ ಮಾಡಿಕೊಂಡಿದ್ದಾರೆ. ಇನ್ನು ಉಳಿದ 11 ಲಕ್ಷ ಹಣ ಎಲ್ಲಿದೆ ಅಂತ ಪೊಲೀಸರು ಉಮಾಳ ಬಾಯಿ ಬಿಡಿಸಲು ಕಸರತ್ತು ನಡೆಸುತ್ತಿದ್ದಾರೆ. ಒಟ್ನಲ್ಲಿ ಉಂಡ ಮನೆಗೆ ಕೇಡು ಬಗೆಯೋದು ಅಂದ್ರೆ ಇದೇ ಅಲ್ವಾ? ಅದು ಬಿಡಿ, ಇಂತಹ ಕಳ್ಳಿಯಿಂದ ಪಾಪ ನಿಯತ್ತಾಗಿ ದುಡಿದು ತಿನ್ನೋ ಜನರನ್ನು ಮುಂದೆ ಹೇಗೆ ನಂಬಿ ಕೆಲಸ ಕೊಡ್ತಾರೆ? ಎಲ್ಲರನ್ನೂ ಅದೇ ದೃಷ್ಟಿಯಲ್ಲೇ ಮಾಲೀಕರು ನೋಡಬಹುದಲ್ವಾ?